ನಮಸ್ಕಾರ ಫ್ರೆಂಡ್ಸ್ ಮತ್ತು ಹಿರಿಯರಿಗೆ ನಮಸ್ಕಾರ. ಈಗ ನಾನು ಒಂದು ಸ್ವೀಟು ರವಾ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೇನೆ ಹೇಳ್ತೇನೆ ನೋಡಿರಿ. ಇದಕ್ಕೆ ತುಪ್ಪ ಬೇಕು. ಇದು ನೋಡಿರಿ, ತುಪ್ಪ, ಆಮೇಲೆ ಸಣ್ಣನ ರವೆ. ಇದು ನೋಡಿರಿ, ಇದು ಸಣ್ಣನ ರವೆ, ಏಕ್ದಮ್ ಸಣ್ಣ ಇರ್ತದೆ. ಅದು ಇದಕ್ಕೆ ಚಮೇಲಿ ರವಾನು ಅಂತಾರೆ ಅಥವಾ ಚರೋಟಿ ರವೆ ಅಂತಾರೆ. ಇದರಲ್ಲೇ ನಾನು ಮೂರು ಬಟ್ಲ ತೊಗೊಂಡಿದ್ದೀನಿ. ಇಂಥದ್ದು ಕಾಚಿನ ಬಟ್ಲಲ್ಲೇ ಇದು 3 ಬಟ್ಲ ತೊಗೊಂಡಿದ್ದೀನಿ. ಈಗ ತುಪ್ಪ ಹಾಕ್ಕೋತೀನಿ ನೋಡಿರಿ. ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರಿಬೇಕು. ಸ್ವಲ್ಪ ಗ್ಯಾಸ್ ಜೋರಾಗೆ ಇಟ್ಕೋತೀನಿ ನಾನು. ಭಾಳ ಲಕ್ಷ ಕೊಟ್ಟು ಹುರಿಬೇಕಿದ್ನ, ಅಂದ್ರೆ ಏನಾಗ್ತದೆ, ಹೊತ್ತೋದಿಲ್ಲ. ಇದನ್ನು ಹೆಂಗೆ ಶುಗರ್ ಇದ್ದವ್ರದ್ದು ನೋಡಿ ನಿಮ್ಗೆ ಹೆಂಗೆ ಅಡ್ಜಸ್ಟ್ ಆಗ್ತದೆ ಹಂಗೆ ತಿನ್ನಿರಿ. ಬಟ್ ಏನು ಮಾಡಿರಿ, ಸ್ವೀಟ್ ಕಡಿಮೆನ ಹಾಕ್ರಿ. ಭಾಳ ಒಂದು ಉಂಡೆ ತಿನ್ನೋತ್ತಿಗೆ ಎಲ್ಲ ಬಾಯಾಗ ಒಂಥರ ಆಗೋಂಗೆ ಸಕ್ಕರೆ ಹಾಕ್ಬೇಡ್ರಿ. ನಾನು ನಿಮ್ಗೆ ತೋರಿಸ್ತೇನೆ ಈಗ ಹೆಂಗಂತ. ಈಗ ನೋಡಿರಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಹೌದು ಅಲ್ಲಷ್ಟು ಭಾಳ ರೆಡ್ಡಿಶಾಗಿ ಹುರಿಬೇಡ್ರಿ. ನಾನು ನಿಮ್ಗೆ ತೋರಿಸ್ತೇನೆ ಈಗ ಇದನ್ನು ಹೆಂಗೆ ಹುರ್ಕೋಬೇಕು, ಎಷ್ಟು ಪ್ರಮಾಣ ಸಕ್ಕರೆ ಹಾಕ್ಬೇಕು ಇದಕ್ಕೆ ಎಲ್ಲ ಹೇಳ್ತೇನೆ. ಇದು ಹುರಿತಾ ನೋಡಿರಿ, ಇದಾಗ ಇಷ್ಟು ಕಾಜು ತೊಗೊಂಡಿದ್ದೀನಿ, ಅಂದ್ರೆ ಗೋಡಂಬಿ. ಇದು ಸ್ಮೆಲ್ ಬರ್ತದೆ, ಅಂದರೆ ಪ್ಯೂರ್ ತುಪ್ಪ ಹಾಕಿದ್ದೀನಿ ನಾನು. ಇದು ಹುರಿಯೋದು ಯಾವಾಗ ನಿಲ್ಲಿಸ್ಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಸ್ಮೆಲ್ ಬರ್ಲಿಕ್ಕೆ ಶುರು ಆಗ್ತದೆ. ಅವಾಗ ನೀವೇನು ಮಾಡಬೇಕು, ಹುರಿಯೋದು ನಿಲ್ಲಿಸ್ಬೇಕದು. ಮತ್ತು ನೀವು ಎಲ್ಲ ವಿಡಿಯೋ ನೋಡ್ತೀರಿ ಅನ್ಕೋತೀನಿ. ನೀವು ನೋಡಿದ ಮೇಲೆ ನನಗೆ ಕಮೆಂಟ್ಸ್ ಹಾಕಿ ಹೇಳ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಶೇರ್ ಮಾಡಿದ್ರೆ ಹೆಂಗಾಗ್ತದೆ, ಯಾರಿಗೆ ಬರೋದಿಲ್ಲ ಅವರು ಮಾಡ್ಕೊಂಡು ತಿನ್ನಲಿ ಅಂತ ಅರ್ಥ. ಹಂಗೆ ಆಮೇಲೆ ಶೇರ್ ಮಾಡಿದರೆ ನಿಮಗೇನು ರೊಕ್ಕ ಹತ್ತೋದಿಲ್ಲ, ಅಥವಾ ನಿಮಗೆ ದುಡ್ಡು ಲೈಕ್ ಹಾಕಿದರೆ ದುಡ್ಡು ಖರ್ಚಾಗ್ತದೆ ಅಂತಿಲ್ಲ. ಯಾಕಂದ್ರೆ ನನಗಿದನ್ನ ಮಾಡ್ಲಿಕ್ಕೆ ಭಾಳ ಟೈಮು ಹೋಗ್ತದೆ. ಹೀಗಾಗಿ ನೀವು ಸಬ್ಸ್ಕ್ರೈಬ್ ಆಗ್ರಿ, ಒಂದು ಸ್ವಲ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈಗ ಇದನ್ನ ಹುರಿಯೋ ಮುಂದೆ ಏನು ಮಾಡಬೇಕು, ಈಗ ನೋಡಿರಿ, ಕೊಬ್ಬರಿ ಹುರಿದಿಟ್ಕೊಂಡೆ ನಾನು, ಹೆರಿದಿಟ್ಕೊಂಡಿನಿ ಕೊಬ್ಬರಿ, ಹಸಿ ಕೊಬ್ಬರಿ. ಇದನ್ನ ಇದ್ರೊಳಗೆ ಹಾಕಿಬಿಡ್ಬೇಕು. ಕೊಬ್ಬರಿ ಹಾಕಿದ್ರನ್ನ ಉಂಡಿಗೆ ಭಾರಿ ಟೇಸ್ಟ್ ರೀ, ಫೇಡೆದಂಗೆ ಆಗ್ತಾವೆ. ಎಲ್ಲ ಚೆಲ್ತೀನಿ ನೋಡ್ರಿ. ಇದ್ರೊಳಗೆ ಹಾಕಿ ಹುರಿದು ಬಿಡಬೇಕು, ಅಂದ್ರೆ ಕೊಬ್ಬರಿನ. ಅಂದರೆ ಏನಾಗ್ತದೆ, ಅದು ಕೆಡೋದಿಲ್ಲ ಲಘುನ. ಈಗ ನೋಡಿರಿ, ಬರೋಬ್ಬರ ಆಗ್ಯದ. ಒಂದು ಬಟ್ಲ ಕೊಬ್ಬರಿ ಹರಿದಿದ್ದೆ ನಾನು, ಅಂದ್ರೆ ತೆಂಗಿನಕಾಯಿ ಹೊಡಿತೇವಲ್ಲ, ಒಂದು ಸೈಡದ್ದೇನು ಬಟ್ಲು ಇರ್ತದಲ್ಲ ಅದೇ ಇಷ್ಟ ಹಾಕೀನಿ. ಏನಿಲ್ಲ ಅಂದರೂ ಇದ್ರೊಳಗೆ ಒಂದು 15 ಉಂಡೆ ಆಗ್ಬೋದು ಅಂದಾಜು. ನಾ ಈಗ ಅಂದಾಜು ತೊಗೊಂಡಿರ್ತೀನಿ ಎಲ್ಲನೂ, ಆದ್ರೆ ನಿಮಗೆ ಬಟ್ಲದಲ್ಲೇ ತೋರಿಸೇನಿ. ನೋಡಿರಿ, ರವಾದ ಸ್ಮೆಲ್ ಬರ್ಲಿಕ್ಕತ್ತೀಗ.
ತುಪ್ಪನೂ ಭಾಳ ಅದ ಅಂತ ಹೇಳಿ ಮನೆಯೊಳಗದ ಅಂತ ಹಾಕಬೇಡ್ರಿ, ಇಲ್ಲಾಂದ್ರೆ ಅದು ಹಿಂಗೆ ಫ್ರೈ ಮಾಡೋ ಮುಂದೆ ಪ್ರಾಬ್ಲಮ್ ಆಗ್ತದೆ. ಅಷ್ಟೇ, ಎಷ್ಟು ಬೇಕು ಅಷ್ಟೇ ಹಾಕೋದು. ಈಗ ಆಯ್ತು ನೋಡ್ರಿ, ನಾನು ಇಳಿಸ್ತೇನೆ ತಳಗ. ಒಂದು ಇದ್ರೊಳಗೆ ತಾಟ್ನೊಳಗೆ ತಕ್ಕೊಳ್ಳೋಣಂತ. ಮಸ್ತ್ ಸ್ಮೆಲ್ ಬಂತು ನೋಡ್ರಿ, ಕೊಬ್ಬರಿದು, ತುಪ್ಪದ್ದು ಮತ್ತು ರವಾದ್ದು ಎಷ್ಟು ಚಂದ ಬಂತು ನೋಡ್ರಿ. ಹೌದಾ, ಉಗಿ ಬರ್ಲಿಕ್ಕತ್ತದ ನೋಡ್ರಿ, ಕಾಣಿಸ್ತದ, ಅದು ಸ್ಮೆಲ್ ಬಂದಂಗೆ ಅದು. ಈಗೇನು ಮಾಡೋಣ, ಒಂದು ಬೌಲ್ ತೊಗೊಳ್ಳೋಣಂತ. ಯಾವಾಗಲೂ ರವಾನಾದರೂ ನೀವು ಜರಡಿಗೆ ಹಿಡ್ಕೊಂಡೇ ಸ್ಟಾರ್ಟ್ ಮಾಡಬೇಕು. ಅದು ಜರಡಿಗೆ ಹಿಡ್ಕೊಂಡು ಕ್ಲೀನ್ ಮಾಡಿರಿ. ಇಲ್ಲಾಂತಂದ್ರೆ ಅದ್ರೊಳಗೆ ಧೂಳ ಭಾಳ ಇರ್ತದೆ, ನುಸಿ ಇರ್ತಾವೆ, ಏನಾರ ಒಂದು ಸ್ವಲ್ಪ ಹುಳ ಬಳ ಆಗಿರ್ತಾವೆ. ಒಮ್ಮೊಮ್ಮೆ ಫ್ರೆಶ್ ಇಟ್ಟಿರ್ತಾರೆ ಅಂಗಡಿಯವರು, ಅಂದ್ರೂ ನೋಡಿರಿ ನೀವು. ಆಮೇಲೆ ಈಗ ಸಕ್ಕರೆ ತೊಗೋಬೇಕು. ಇದು 3 ಬಟ್ಲ ನಾನು ರವೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ನೀವೇನು ಮಾಡಬೇಕು, ಅದೇ ಬಟ್ಲದ್ಲೇನ ಸಕ್ಕರೆ ತೊಗೋಬೇಕೀಗ. ಒಂದು, ಈಗ ಇನ್ನೂ ಸ್ವಲ್ಪ ತೊಗೋತೀನಿ. ಈಗ ಒಂದು ಅರ್ಧದ ಮೇಲೆ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಅಂದರೆ ಏನಾಗ್ತದೆ, ಟೇಸ್ಟು ಚಲೋ ಬರ್ತದೆ, ಅಷ್ಟು ಸಾಕು. 3 ರವಾಕ್ಕೆ 1.5 ಮೇಲೆ ಒಂದು ಸ್ವಲ್ಪ ಸಕ್ಕರೆ ತೊಗೋಬೇಕು. ಈಗ ಸಕ್ಕರೆ ಇದನ್ನೇನು ಮಾಡ್ತೇನೆ ನಾನು, ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ. ಈಗ ನೋಡಿರಿ, ಇದೇನು ಮಾಡಬೇಕು, ಸ್ವಲ್ಪ ನೀರು ಹಾಕಬೇಕು. ಧೂಳು ಇರ್ತದೆ ಇದ್ರೊಳಗಲ್ಲ, ಅದಕ್ಕೆ ನೀವೇನು ಮಾಡಿರಿ, ಸ್ವಲ್ಪ ಕ್ಲೀನ್ ಮಾಡಿಕೊಡ್ರಿ. ಇದು ನೋಡಿರಿ, ಇದು ಮೇಲಿನ ನೀರು ಒಂದು ಸ್ವಲ್ಪ ಕಪ್ಪು ಬಂದಂಗೆ ಬರ್ತದಲ್ಲ, ತೆಗೆದು ಬಿಡಬೇಕು. ಹೌದಾ, ಇನ್ನು ತೆಗೆದು ಒಗೆದ್ಬಿಡ್ತೇನಂತ. ತೆಗೆದು ಒಗೆಯೋದು ಏನು ಉದ್ದೇಶ ಅಂದ್ರೆ, ಅದ್ರೊಳಗೆ ಗೋಣಿ ಚೀಲದ್ದೆಲ್ಲ ಧೂಳು ಇರ್ತಾವಲ್ಲ, ಅದಕ್ಕೆ. ಈಗ ಇದನ್ನು ಪಾಕ ಮಾಡಿಟ್ಟಿಟ್ಕೊಳ್ಳೋಣಂತ ಗ್ಯಾಸ್ ಮೇಲೆ. ನೀರು ಭಾಳ ಹಾಕ್ಬೇಡ್ರಿ, ಸಕ್ಕರೆಗೆ ಮೇಲೆ ತೇಲ್ಬೇಕು. ಅಂದರೆ ಸಕ್ಕರೆ ಹಿಂಗೆ ತುಂಬ್ಕೊಂಡಿರ್ಬೇಕಷ್ಟ ನೀರು. ಭಾಳ ನೀರು ಹಾಕಿಬಿಟ್ರೆ ಏನಾಗ್ತದೆ, ಪಾಕಾಗ್ಲಿಕ್ಕೆ ಟೈಮ್ ಹಿಡಿತದೆ. ನೀವು ತಿಂಗಳ ಮಾಡಿ ಹಿಂಗೆ ಹುಡುಗರಿಗೆ ಆಟ ಆಡಿ ಬಂದಮೇಲೆ ಅದು ತಿನ್ಲಿಕ್ಕೆ ಕೊಡ್ಲಿಕ್ಕೆ ಬರ್ತದೆ. ಉಂಡೆ, ಅವಲಕ್ಕಿ, ಚಕ್ಲಿ, ಆಮೇಲೆ ಶಂಕರಪೊಳೆ ಇವೆಲ್ಲ ಮಾಡ್ಲಿಕ್ಕೆ ಬರ್ತದೆ. ಇದು ಪಾಕ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನೋಡ್ರಿ. ಪಾಕ ಮಾಡೋ ಮುಂದೆ ಭಾಳ ಕೇರ್ಫುಲ್ಲಾಗಿ ನೀವು ಪಾಕ ಮಾಡಿರಿ, ಇಲ್ಲ ಉಂಡೆ ಯಾವುದರ ಕಲ್ಲು ತೊಗೊಂಡು ಹೊಡೆದು ತಿನ್ಬೇಕಾಗ್ತದೆ. ಅಷ್ಟು ಗಟ್ಟಿ ಆಗೋದು ಮಾಡಿ ಉಪಯೋಗ ಇಲ್ಲ. ಮತ್ತು ನೀವು ಕಮೆಂಟ್ಸ್ ಹಾಕಿ ನನಗೆ ಹೇಳಿದ್ರೆ ನಮಗಿದು ತಿಳಿತ್ರಿ ಅಥವಾ ಇದು ತಿಳಿದಿಲ್ಲ, ನಾವು ಹೆಂಗೆ ಮಾಡಬೇಕು, ನಾನು ನಿಮಗೆ ತಿಳಿಸ್ಕೊಡ್ತೇನಂತೆ. ಪಾಕ ರೆಡಿ ಆಗ್ಲಿಕ್ಕತ್ತದ ನೋಡ್ರಿ. ಇದು ಪಾಕದ ಒಂದು ಮೆಥಡ್ ಅದ, ಆ ಟೈಪ್ ಮಾಡಬೇಕು ನೀವು. ಭಾಳ ನೀರಾಗೂ ಇಡಬಾರ್ದು, ಭಾಳ ಎಕ್ದಮ್ಮು ಇನ್ಸ್ಟೆಂಟು ಮಾಡಬಾರ್ದು ಗಟ್ಟಿಗೆ. ಅದು ಒಂದು ಸಿಸ್ಟಮ್ ಅದ,
ಆ ಸಿಸ್ಟಮ್ ನಿಮ್ಗೆ ಹೇಳ್ಕೊಡ್ತೇನಂತ, ಹಂಗೆ ಮಾಡುವಂತ್ರಿ. ಗೋಡಂಬಿ ತೊಗೊಂಡಿದ್ದೀನಿ. ನಿಮಗೆ ಮತ್ತೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದ್ದರೆ ತೊಗೊಂಡ್ರೂ ನಡೀತದೆ. ನೀವು ಗೋಡಂಬಿ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಇದ್ರೊಳಗೆ ಹಾಕಬೇಡ್ರಿ, ನಾನು ನಿಮ್ಗೆ ಹಿಂದಾಗ ತೋರಿಸ್ತೀನಿ. ಹಂಗೆ ನಡುವೆ ತೋರಿಸ್ಲಿಕ್ಕತ್ತೇನೆ ನಾ ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡಿ ಹೇಳಿದ್ರೆ ಲಕ್ಷ್ಯ ಇರ್ತದಲ್ಲ. ಮತ್ತು ಈಗ ಹಬ್ಬ ಬಂದು ಎಲ್ಲ ಇನ್ನು ದೀಪಾವಳಿ ಹಬ್ಬ ತನಕ ಎಲ್ಲರೂ ಬ್ಯುಸಿ ನೋಡ್ರಿ. ಆಗ್ಲಿಕ್ಕತ್ತದದು ಸಣ್ಣ ಮಾಡೀನಿ ಈಗ ಗ್ಯಾಸ್. ಈಗ ಪಾಕ ರೆಡಿ ಆಗ್ಲಿಕ್ಕೆ ಬಂದದ, ಗೊತ್ತಾಗ್ಬಿಡ್ತದದು. ಆಗ್ಲಿಕ್ಕೆ ಬಂದದ್ದು ನೋಡ್ರಿ. ಇದಿಂಗ ಸ್ವಲ್ಪ ಫೇಸ್ ಬಂದಂಗೆ ಬರ್ತದೆ ಇನ್ಸ್ಟೆಂಟಾಗಿ. ಅವಾಗ ಪಾಕ ಆಗ್ಲಿಕ್ಕತ್ತದ ಅಂತ ತಿಳ್ಕೊಬೇಕು ನೀವು. ನೋಡಿ, ಈ ಪಾಕ ಆದ ತಕ್ಷಣ ನಾವೇನು ಮಾಡೋಣ, ಗ್ಯಾಸ್ ಬಂದ್ ಮಾಡೋಣ ಅಂತ. ಈಗ ನೋಡಿರಿ, ಹಿಂಗೆ ಮ್ಯಾಲಿಂದ ಹಾಕಿದ್ರೂ ಗೊತ್ತಾಗ್ತದೆ ನೋಡಿರಿ. ಏಕ್ದಮ್ ನೈಸಾಗಿ ಬರ್ತದೆ, ಇಳಿತದೆ ಇಳೆ ಮುಂದೂ. ಆಗಲೇ ನೀರಿತ್ತಲ್ಲ, ನೀರು ಕಡಿಮೆ ಆಗ್ತದೆ ನೋಡಿರಿ. ಅದು ನೋಡ್ತೀನಿ ಈಗ ಪಾಕ ಆಗಿದ್ದೇನಂತ. ಇನ್ನೊಂದು 2 ಮಿನಿಟ್ ಇಡ್ಬೇಕಾ. ಬಿಸಿದಿದ್ದಾಗ ಹಿಂಗೆ ಕೈ ಹಚ್ಚಿ ನೋಡ್ಬೇಕ್ರಿ, ಹಿಂಗೆ ಆಗ್ಯದ ಇಲ್ಲಂತ. ಭಾಳ ಗಟ್ಟಿ ಮಾಡಿಬಿಟ್ರೆ ಮತ್ತು ಉಂಡೆ ಭಾಳ ಕಲ್ಲಾಗ್ಬಿಡ್ತಾವೆ. ಆಗ್ಲಿಕ್ಕೆ ಬಂದದ, ಸ್ವಲ್ಪ ಉಳಿದದ, ಇನ್ನೇ 2 ಮಿನಿಟ್. ಆಮೇಲೆ ಇವನ್ನೇನು ಮಾಡಬೇಕು, ರವಾದ ಹಾಕಿದ ಕೂಡನ ಬಿಸಿ ಇದ್ದಾಗನೇ ಉಂಡೆ ಕಟ್ಬೇಕ್ರಿ, ಅಂದ್ರೆ ಉಂಡೆ ಬರ್ತಾವೆ. ಈಗ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ. ಕೆಲವರು ಏಲಕ್ಕಿನೂ ಹಾಕ್ತಾರೆ ಇದ್ರೊಳಗೆ, ರವಾದ ಉಂಡೆ ಒಳಗೆ. ನನಗೆ ಏಲಕ್ಕಿ ಇಷ್ಟ ಇಲ್ಲರಿಪ್ಪ ಅದಕ್ಕೆ ಹಾಕಲಿಕ್ಕೆ. ಖೀರ್ನೊಳಗೆ ಹಾಕ್ತೇವೆ, ಅದು ನನಗೆ ಏಲಕ್ಕಿ ಪುಡಿ ಚಲೋ ಅನ್ಸಂಗಿಲ್ಲ ಇದ್ರೊಳಗೆ ಹಾಕಲಿಕ್ಕೆ, ಅದಕ್ಕೆ ಹಾಕಿಲ್ಲ. ನಿಮಗೆ ಬೇಕಂದ್ರೆ ಹಾಕ್ಕೊಡ್ರಿ. ಹಾಂ, ಪಾಕ ರೆಡಿಯಾಗಿಬಿಟ್ಟದ. ಬಂದ್ ಮಾಡ್ತೇನೆ ಗ್ಯಾಸ್. ಈಗ ನೋಡಿರಿ, ಇದು ಹೆಂಗೆ ಮಾಡ್ಬೇಕಂದ್ರೆ ಸ್ವಲ್ಪ ನೋಡ್ಬೇಕು, ಬಿಸಿದು ಹಿಂಗೆ ಹಚ್ಚಿ ಬಟ್ ಹಚ್ಚಿ. ಆಮೇಲೆ ಇದು ನೋಡ್ಬೇಕು, ಹಿಂಗೆ ಟಚ್ ಆಗ್ತದೆ, ಇಲ್ಲಿ ನೋಡ್ಬೇಕು, ಟಚ್ ಆಗ್ತದೆ ನೋಡ್ರಿ. ಹೌದಾ? ಈಗ ಇದು ಟಚ್ ಆಗ್ತದೆ, ಇಲ್ಲಿ ನೋಡ್ರಿ, ಇದು ಹಿಂಗೆ. ಹೌದಾ? ಟಚ್ ಆಗ್ಲಿಕ್ಕತ್ತದ ನೋಡ್ರಿ. ಪಕ್ಕದ ಸಿಸ್ಟಮ್ ಇದು. ಹೆಂಗೆ ಮೆಥಡ್ ಹೆಂಗದ ಅಂದ್ರೆ ಟಚ್ ಆಗಬೇಕದು. ಹೌದಾ? ಓಕೆ, ಫೈನ್ ಟಚ್ ಆಗ್ತದೆ ನೋಡ್ರಿ. ಇದರಿಂದ ಏನಾಗ್ತದೆ, ಹೊಸದಾಗಿ ಮಾಡೋರಿಗೆ ಪಾಕ ರೆಡಿಯಾಗಿದ್ದು ಹೆಂಗೆ ರೆಡಿ ಆಗ್ತದೋ ಇಲ್ಲೋ ಗೊತ್ತಾಗ್ತದೆ. ಅದು ಯಾವಾಗಲೂ ಮಾಡೋರಿಗೆ ಏನಾಗ್ತದೆ, ಪ್ರಾಕ್ಟೀಸ್ ಇರ್ತದೆ, ಮಾಡ್ತಾರೆ. ಈಗ ಇದನ್ನೇನು ಮಾಡೋಣಂತ, ಪಾಕ ಇದ್ರೊಳಗೆ ಹಾಕ್ಕೊಳ್ಳೋಣಂತ ರವಾದಾಗ. ನೋಡ್ರಿ, ಇದ್ರ ರವಾದಾಗ ಎಲ್ಲ ಹಾಕ್ಬಿಡ್ತೇನೆ ನಾನು. ಎಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಮತ್ತು ಬೇಕಂದ್ರೆ ಭಾಳ ನೀರು ಆತಂದ್ರೆ ರವೆ ಮತ್ತು ಬರೋಬ್ಬರ ಆಗಂಗಿಲ್ಲ. ಇದೊಂದು ಸ್ವಲ್ಪ ಕಲಿಸಿ ನೋಡಬೇಕು ಆತೇನಪ್ಪ ಕರೆಕ್ಟು. ಯಾಕಂದ್ರೆ ಒಂದು ಸ್ವಲ್ಪ ಸಕ್ರೆ ಪಾಕ ಅಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿನ ನಾವು ಬಿಸಿ ಮಾಡ್ಕೋಬೇಕು. ಅಂದ್ರೆ ಕ್ವಾಂಟಿಟಿ ಅಂದರೆ ಏನಾಗ್ತದೆ, ಒಮ್ಮೊಮ್ಮೆ
ರವೆ ಹೆಚ್ಚಬೇಕಂತಂದ್ರೆ ಹೆಚ್ಚು ಹಾಕ್ಕೊಳಕ್ಕೆ ಬರ್ತದೆ, ಕಡಿಮೆ ಬೇಕಂದ್ರೆ ಇಡ್ಲಿಕ್ಕೆ ಬರ್ತದೆ. ಆಮೇಲೆ ಇದು ಪಾಕ ಉಳಿತಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ. ನಾಳೆ ಚಹಾ ಮಾಡ್ತಿರ್ತೀರಲ್ಲ, ಆ ಚಹಾದಾಗ ಪಾಕ ಹಾಕಿಬಿಡ್ರಿ. ನೀವು ಅದನ್ನ ಸಕ್ಕರೆ ಹಾಕೋ ಬದಲು ಅದನ್ನ ಹಾಕ್ಬಿಡೋದು. ಈಗ ನೋಡಿರಿ ಹಿಡಿತದ, ಇನ್ನೊಂದು ಸ್ವಲ್ಪ ಹಿಡಿತದ. ನಾನು ಹಾಕ್ಲಿಕ್ಕತ್ತೀನಿ. ನೋಡಿರಿ ಚಂದಿಗೆ ಮೊದಲು ಸ್ಪೂನ್ಲೇನ ಕಲಿಸ್ಕೊಡ್ರಿ. ಹಾಂ, ಪಾಕ ಕರೆಕ್ಟಾಗಿದೆ ನಮ್ಮದು. ಒಂದು 4 ಸ್ಪೂನ್ನಷ್ಟು ಎಕ್ಸ್ಟ್ರಾ ಉಳಿದದ. ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿಯೋಂಗನ ಇಟ್ಕೋಬೇಕು. ಈಗ ಒಂದು ವೇಳೆ ಡ್ರೈ ಅನ್ನಿಸ್ತಪ್ಪ ಅಂದ್ರೆ ಮತ್ತೆ ಹಾಕ್ಕೊಳಕ್ಕೆ ಬರ್ತದಲ್ಲ, ಅದ ಅಂದಾಜು ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಅದೇನು ವೇಸ್ಟ್ ಆಗೋಂಗಿಲ್ಲ ರೀ. ಒಂದು ವೇಳೆ ಏನಾರು ಶಿರಾ ಮಾಡ್ತಿದ್ರೆ ಅದ್ರೂ ಹಾಕ್ರಿ, ಅಥವಾ ನಾಳೆ ಹಾಲು ಅಥವಾ ಮತ್ತು ಚಹಾ ಮಾಡೋ ಮುಂದೆ ಹಾಲನ್ನ ಹಾಕಿ ಹುಡುಗರಿಗೆ ಕೊಟ್ಬಿಟ್ರೆ ಅದು ಸಕ್ಕರೆ ಮುಗಿದ್ಬಿಡ್ತದೆ. ವೇಸ್ಟ್ ಮಾಡಿಬೇಡ್ರಿ. ಚಲ್ಲಿದ್ರಾತು ಅದು ಮಾಡಿದ್ರಾತು ಅಂತ ಇರಿವಿ ಹತ್ತೋಂಗೆ ಏನಾರು ಮಾಡಿಟ್ಬೇಡ್ರಿ. ಯಾಕಂದರೆ ಎಲ್ಲನೂ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಕಿಚನ್ನಲ್ಲಿ. ಈಗ ನೋಡಿರಿ ಏನಾಗ್ತದೆ, ಒಮ್ಮೊಮ್ಮೆ ನಾವು ವಿಡಿಯೋ ಮಾಡ್ತಿರ್ತೀವಿ, ಯಾರವರ ಕಾಲ್ ಬಂದುಪ್ಪ ಅಂತಂದ್ರೆ ವಿಡಿಯೋದು ಭಾಳ ಅಂದ್ರೆ ಅಪ್ಸೆಟ್ ಆಗಿಬಿಡ್ತೀವಿ. ಅರ್ಧ ಆತಲ್ಪ ವಿಡಿಯೋ, ಹೆಂಗೆ ಮಾಡ್ಬೇಕೀಗ? ಈಗ ನೋಡಿರಿ ಉಂಡಿದ್ದು ಬೇಸ್ ತಯಾರಾಗಿದೆ. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ನಾನು. ಅಷ್ಟು ಕರೆಕ್ಟ್ ಅದ ರೀ. ಅದು ಅಷ್ಟು ಕಷ್ಟ ಮಾಡ್ಕೊಂಡಿರ್ತೀನಿ. ಅಂದರೂ ನಿಮ್ಗೆ ತೋರಿಸ್ಲಿಕ್ಕಂತ ಇರಲಿ ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡೀನಿ ಪಾಕ. ಉಂಡೆ ಮಾಡೋ ಮುಂದೆ ಯಾವುದು ಅಂದ್ರೆ ಉಂಗುರ ಹಾಕ್ಕೊಂಡಿದ್ದು ಅವೆಲ್ಲ ತೆಗೆದಿಡಬೇಕು. ಇಲ್ಲಾಂದ್ರೆ ಅದೆಲ್ಲ ಸಿಕ್ಕೊಂಡ್ಬಿಡ್ತದೆ ಉಂಗುರದಾಗ, ಅಥವಾ ಇದ್ರಾಗೂ ಕೂಡ್ತದೆ. ಹೆಂಗೆ ಒಳಗೆ ಹೋಗಿ ಗಲೀಜಾಗ್ತದೆ. ಯಾವುದೋ ಬಂಗಾರ ಉಂಗುರ ಆಯ್ತು, ಬೆಳ್ಳಿ ಆಯ್ತು, ಎಲ್ಲ ತೆಗೆದಿಟ್ಟು ಆಮೇಲೆ ಉಂಡೆ ಕಟ್ಟಬೇಕು. ನೀವು ಉಂಡೆ ಕಟ್ಟಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಬಿಸಿ ಇದ್ದಾಗ ಕಟ್ರಿ. ಆರಿದ ಮೇಲೆ ಅದು ಏನಿಲ್ಲ, ಬರೀ ರವ 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 ಹಿಂಗೆ ಅವಲಕ್ಕಿ ಚುರುಮರಿ ಇರ್ತದಲ್ಲ ಹಂಗೆ ಉಳಿದ್ಬಿಡ್ತದೆ ಇದು. ಅದಕ್ಕೆ ನೀವು ಎಂದು ಆರ್ಬೇಕು ತಡಿಪ ಅಂತ ನಿಂದಿರಬೇಡ್ರಿ ಭಾಳ ಹೊತ್ತು. ಅದು ಬೇಸ್ ಎಷ್ಟು ಇರ್ತದೆ ಅಷ್ಟು ಚಲೋ ಬಿಸಿ ಇದ್ದಾಗ ಮಾಡೋದು. ಸ್ವಲ್ಪ ಪಾಕ ಇಟ್ಕೊಂಡಿದ್ದೀನಿ, ಮತ್ತು ಬೇಕಂದ್ರೆ ಹಾಕ್ಕೊಳಕ್ಕೆ ಬರ್ತದೆ. ಏನಿಲ್ಲ, ಒಂದು 2 ಸ್ಪೂನ್ನಷ್ಟು ಉಳಿದದ ಈಗ ಅದು. ಈಗ ನೋಡಿರಿ ಉಂಡೆ ರೆಡಿ ಮಾಡ್ತೇನೆ ನಾನು. ಈಗ ಇನ್ನೊಮ್ಮೆ ಇದನ್ನು ಹಿಂಗೆ ಹಿಟ್ಟು ಕಲ್ಸ್ಕೊಂಡಂಗೆ ಕಲ್ಸ್ಕೊಬೇಕ್ರಿ. ಇದ್ರದ್ದು ಹಿಟ್ಟು ಕಲಿಸ್ತೇವಲ್ಲ, ಜೋಳದ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು, ಹಂಗೆ ಒಂದು ಸ್ವಲ್ಪ ಎಲ್ಲ ಕಡೆ ಹತ್ತಬೇಕದು. ಅಂದರೆ ಬರ ಕಟ್ಟಬೇಕು. ಭಾಳ ರವೆ ಇತ್ತಂದ್ರೆ ಏನು ಮಾಡಿರಿ, 2-3 ಮಂದಿ ಕುತ್ಕೊಂಡು ಕಟ್ಬೋದು. ಸ್ವಲ್ಪ ರವೆ ಇತ್ತಪ್ಪ ಅಂತಂದ್ರೆ ಒಂದು 15 ಉಂಡೆ ಆಗೋಷ್ಟು. ಇದು 15 ಉಂಡೆ ಆಗೋಷ್ಟು ಮಾಡೇನಿ ನಾನು. 10-15 ಆಗ್ತಾವೆ ನೋಡ್ರಿ, ಬೇಕಿದ್ರೆ ಕರೆಕ್ಟಾಗಿ ಮಾಡಿ ತೋರಿಸ್ತೇನೆ ನಿಮಗೀಗ. ನೋಡಿರಿ ಎಷ್ಟು ಕರೆಕ್ಟಾಗ್ಯದ ನೋಡ್ರಿ. ಅದು ಎಕ್ದಮ್ ಪರ್ಫೆಕ್ಟ್ ಆಗ್ಯದ. ನೋಡಿರಿ ಹೌದಾ. ಮೀಡಿಯಮ್ಮ ಉಂಡೆ ಕಟ್ರಿ. ಅಂದರೆ ಏನಾಗ್ತದೆ, ದೊಡ್ಡ ಕಟ್ಟಿದ್ರೆ ಏನು ಮಾಡ್ತಾರೆ, ಅರ್ಧ ತಿಂದು ಅರ್ಧ ಹಂಗೆ ಇಟ್ಬಿಡ್ತಾರೆ. ನಮಗೆ ಸ್ವೀಟ್ ಸೇರಂಗಿಲ್ಲ, ಸಾಕಾತು. ಈಗ ಒಂದು ಸ್ವಲ್ಪ ಅದು ಫ್ಯಾಷನ್ ಅದು, ಅರ್ಧ ತಿಂದು ಅರ್ಧ ಇಟ್ಬಿಡೋದು. ಅರ್ಧ ಚಹಾ ಕುಡಿಯೋದು ಕಪ್ನೊಳಗಿಂದ ಹಂಗೆ ಇಡೋದು. ಇದೆಲ್ಲ ನಡು ಒಂದು ಸ್ವಲ್ಪ ರವೆ ಹಿಂಗೆ ತಕ್ಕೋತು ಬರ್ರಿ ನೀವು. ಅಂದ್ರೆ ಏನಾಗ್ತದೆ, ಉಂಡೆ ಕರೆಕ್ಟ್ ಆಗ್ತಾವೆ. ಕೈಯಾಗ ರವೆ ಇತ್ತಂತಂದ್ರೆ ಉಂಡೆ ಬರೋಂಗಿಲ್ಲ. ನಡು ಒಂದು ಸ್ವಲ್ಪ ರವೆ ಏನು ಮಾಡಿರಿ, ಕ್ಲೀನ್ ಮಾಡ್ಕೋತ ಬರ್ರಿ ಕೈಗೆ. ಈಗಿನ ನೋಡ್ರಿ ಒಂದೊಂದು ಹಿಂಗೆ
ನೀವು ಗೋಡಂಬಿ ಹಚ್ಬೋದು ಅದಕ್ಕೆ. ಅದು ನೋಡಿರಿ ಎಷ್ಟು ಚಂದ ಆಯ್ತು ನೋಡ್ರಿ ಉಂಡೆ. ಹೌದಾ? ಇದು ನೋಡಿರಿ. ಈಗ ಇನ್ನೊಂದು ಮಾಡಿ ತೋರಿಸ್ತೇನೆ ನಿಮ್ಗೆ, ಯಾಕಂದರೆ ಇದು ಪಟ ಪಟ ಮಾಡಬೇಕಾಗ್ತದೆ. ಬಿಸಿ ಹತ್ಲಿಕ್ಕತ್ತದ ನನ್ನ ಕೈಗೆ. ಅದು ಬಿಸಿ ಇದ್ದಾಗನೇ ಇದು ಉಂಡೆ ಕಟ್ಟೋದು. ಆರ್ದಂದ್ರೆ ಏನಿಲ್ಲ, ಇದು ರವೆ ಹಂಗೆ ಹೆಂಗೆ ಡಬ್ಬಿ ಒಳಗಿನ ತೆಗ್ದಿರ್ತೇವಲ್ಲ ಹಂಗೆ ಡಬ್ಬ್ಯಾಗ ಉಳ್ದಂಗೆ ಉಳ್ದಿರ್ತದೆ. ಅದಕ್ಕೆ ಭಾಳ ಲೇಟ್ ಮಾಡಬೇಡ್ರಿ. ಏನಾರ ಸೀರಿಯಲ್ ನೋಡ್ಕೋತ ಮಾಡಿದೆ ಆಮೇಲೆ ಮಾಡಿದ್ರೆ ತಂದು ಬಿಟ್ಟೆ ಮಾಡಬೇಡ್ರಿ. ಅದೇ ಒಂದು ಕಾಜುದ ತುಕಡ ಹಚ್ರಿ. ಹುಡುಗರಿಗೇನಾಗ್ತದೆ, ಮ್ಯಾಲಿಂದು ಕಾಜು ಅದು ಇತ್ತಂದ್ರೆ ಇಂಟ್ರೆಸ್ಟ್ಲಿ ತಿಂತಾರೆ. ಇದು ನೋಡಿರಿ. ಅಗದಿ ಬೇಸ್ ಕರೆಕ್ಟ್ ಆಗಿದ್ರಿ ನಮ್ದು, ನಾವು ಮಾಡಿದ್ದು. ಇನ್ನೂ 2 ಉಂಡೆ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ ಆಗಿದೆ. ಸ್ಮೆಲ್ ನೋಡಿ ನನಗಂತೂ ತಿನ್ಬೇಕಪ್ಪ ಅನ್ನಿಸ್ತದೆ. ಅದು ದೇವ್ರು ನೈವೇದ್ಯ ಮಾಡಿದಿರ್ತು ತಿನ್ನಂಗಿಲ್ಲ. ಕೊಬ್ಬರಿ ಹಾಕ್ಯದಲ್ರಿ ಭಾಳ ಚಂದ ಆಗ್ತದೆ ರೀ. ಹಸಿ ಕೊಬ್ಬರಿ ಹಾಕ್ಬಿಡ್ಬೇಕು ಇದಕ್ಕೆ, ಅದರಲ್ಲೇ ಟೇಸ್ಟ್ ಬರ್ತದೆ. ಒಂದೊಂದು ನಾನು ಗೋಡಂಬಿ ಹಚ್ತೇನೆ ಅದಕ್ಕೆ. ನಡು ರವೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ರಿ ಕೈಗೆ ಹತ್ತಿದ್ದು. ಇದು ನೋಡಿರಿ, ಈಗ 4 ಉಂಡೆ ತಯಾರದು. ಏನು ಮಾಡ್ತೀನಿ, ಸ್ವಲ್ಪ ಕೈಯೊಳಗೆ ನೋಡಿರಿ ಹಿಂಗೆಲ್ಲ ರವೆ ಹತ್ತದಲ್ಲ, ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಅದೇನಾಗ್ತದೆ, ನೆಕ್ಸ್ಟು ಉಂಡೆ ಮಾಡ್ತೇವಲ್ಲ ಅದು ಕರೆಕ್ಟಾಗಿ ಬರ್ತಾವೆ. ಇಲ್ಲಾಂದ್ರೆ ಎಲ್ಲ ಖರಾಬ್ ಆಗ್ಬಿಡ್ತಾವೆ, ಉಂಡೆ ಮುರಿಲಿಕ್ಕೆ ಹತ್ಬಿಡ್ತಾವೆ. ಕೈಯಾಗಿಂದ ರವಕ್ಕೆ ಕ್ಲೀನ್ ಇರಲಿಲ್ಲ ಅಂದ್ರೆ ಕೈ ಹಿಂಗೆ ನಡುವೆ ಕ್ಲೀನ್ ಮಾಡ್ಕೋಬೇಕು. ಈಗ ಹಂಗೆ ಬಕ್ರಿ ಅದು ಮಾಡೋ ಮುಂದೆ ಮಾಡ್ತೇವಲ್ಲ ಹಿಟ್ಟಿಗೆ, ಹಂಗೆ ಮಾಡಿಕೊಡ್ರಿ. ನಾ ಈಗ ಬರ ಕಟ್ತೇನೆ, ನೀವು ಮಾಡಿ ನೋಡ್ರಿ. ಆಮೇಲೆ ಉಂಡೆ ಹೆಂಗಾತಪ್ಪ, ಟೇಸ್ಟ್ ಹೆಂಗೆ ಬಂದವು ಅದೆಲ್ಲ ನಮಗೆ ಮತ್ತೊಮ್ಮೆ ನೀವು ಕಮೆಂಟ್ಸ್ ಹಾಕಿ ಹೇಳ್ರಿ. ಯಾಕಂದ್ರೆ ನಾ ಈಗ ಇಷ್ಟು ಮಾಡೋ ತನಕ ಅಂದರೆ ಇದು ಲಾಂಗ್ ಆಗ್ತದೆ. ಇವು 15 ಉಂಡೆ ಆಗೇ ಆಗ್ತಾವೆ. ನಾ ಅಂದಾಜು ಮೇಲೆ ಹೇಳ್ತೇನೆ ನಿಮ್ಗೆ. ಒಂದೇ ಸೈಜ ಮಾಡಿರಿ. ಆಮೇಲೆ ಸಣ್ಣ ಹುಡುಗರು ತಿಂತಿದ್ರೆ ಸಣ್ಣ ಮಾಡಿರಿ. ಅಗದಿ ಇದು ಇರ್ತಾರಲ್ಲ ಶುಗರ್ನವರು, ಅವರು ಸ್ವಲ್ಪ ತಿಂತಾರಂದ್ರೆ ಇಷ್ಟಿಷ್ಟು ಸಣ್ಣ ಮಾಡಿಟ್ಟಿರಿ. ಅವ್ರಿಗಷ್ಟೇ ಕೊಡೋದು ಅದನ್ನ. ಇದು ನೋಡಿರಿ. ಹೌದಾ? ಆಮೇಲೆ ಏನು ಮಾಡಬೇಕು, ಎಲ್ಲ ಆದಮೇಲೆ ಇದನ್ನು ಗೋಡಂಬಿ ಹಚ್ಚಬಾರ್ದು. ಒಂದು ಅಗತಿಗೆ ಒಂದಕ್ಕೆ ಹಚ್ಚೇ ಇಡಬೇಕು, ಅಂದ್ರೆ ಅದು ಒಳಗೆ ಫಿಕ್ಸ್ ಕೂಡ್ತದೆ. ಇಲ್ಲಾಂದ್ರೆ ಅದು ಬೇಸನ್ ಉಂಡಿಗೆ ಆದ್ರೆ ಹೆಂಗಾಗ್ತದೆ, ಆಮೇಲೆ ಹಚ್ಲಿಕ್ಕೆ ಬರ್ತದೆ. ಇವಾಗ ರವಾದ ಉಂಡಿಗೆ ಅವಾಗಿಂದ ಅವಾಗ ಹಚ್ಬಿಡ್ಬೇಕು ರೀ. ಒಂದು ಉಂಡೆ ಹತ್ತಿಲ್ಲೋ ಅದಕ್ಕೆ ಹಚ್ಚಿಬಿಡ್ಬೇಕು. ಇದು ನೋಡಿರಿ. ಹೌದಾ? ಉಂಡೆ ರೆಡಿ ಆಯಿತು. ಈಗ ನೀವೇನು ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಎಲ್ಲರೂ ಉಂಡೆ ಮಾಡಿ ಉಂಡೆ ಹೆಂಗಾಗಿದೆ ತಿಂದು ನನಗೆ ಕಮೆಂಟ್ಸ್ ಮಾಡಿ ಹೇಳ್ರಿ. ನಿಮಗೆ ಬರಲಿಲ್ಲ ಅಂದರೆ ಮತ್ತೆ ನಾನು ತಿಳಿಸ್ಕೊಡ್ತೇನೆ. ನೆಕ್ಸ್ಟು ಮತ್ತೆ ಹೊಸ ರೆಸಿಪಿ ತೋರಿಸ್ತೀನಿ. ನೀವು ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಮತ್ತೆ ನನಗೆ ಕಮೆಂಟ್ಸ್ ಹಾಕಿ ಹೇಳಿ. ಬಾಯ್.